ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನು ಕಿಚ್ಚವಡಿಗೆ ಹೋಗ್ತಾಯಿದ್ದೀನಿ. ನಮ್ಮೂರಿಂದ 1 ಕಿಲೋಮೀಟರ್ ಆಗುತ್ತೆ. ನಮ್ಮ ಹೊರಗಿತಿ ಮಗಳು ಕಿಚ್ಚವಡಿಲಿ ಸ್ಕೂಲ್ ಐತೆ, ಗೌರ್ಮೆಂಟ್ ಸ್ಕೂಲು. ಆ ಸ್ಕೂಲ್ಗೆ ಹೋಗೋದು 7th. ಇವತ್ತು ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಅದಕ್ಕೇ ನಾನು ಹೋಗ್ತಾಯಿದ್ದೀನಿ. ನಮ್ಮ ಹೊರಗಿತಿ ಊರಿಗೆ ಹೋಗಿದ್ರು, ಅವರು ಇರಲಿಲ್ಲ. ಸರಿ ಪೇರೆಂಟ್ಸ್ ಬರಲೇಬೇಕು ಅಂತ ಹೇಳಿದ್ರಂತೆ. ಅದಕ್ಕೇ ನನ್ನ ಬಾ ಅಂತ ಹೇಳಿದ್ಲು. ನಾನು ಹೋಗ್ತಾಯಿದ್ದೀನಿ. ಅವಳು ಬೆಳಿಗ್ಗೆನೇ ಹೋಗೋಳೆ. ನಾನು ಈಗ 11 ಗಂಟೆ ಆಯಿತು ನನ್ನ ಕೆಲಸ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ. ನಮ್ಮೂರಲ್ಲಿದೆ ಬರೀ 5ನೇ ಕ್ಲಾಸ್ವರೆಗೂ ಅಷ್ಟೇ ಇರೋದು. 6, 7, 8, 9, 10ನೇ ಕ್ಲಾಸ್ವರೆಗೂ ಕಿಚ್ಚವಾಡಿ ಸ್ಕೂಲು. ನೋಡಿ ಇದೇ ಕಿಚ್ಚವಾಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕೂಲು, ಇದೇನೆ. ನಾನು ಹೋಗೋಷ್ಟರಲ್ಲಿ ಅಲ್ಲೇ ಪೇರೆಂಟ್ಸ್ ಎಲ್ಲ ಬಂದು ಕೂತ್ಕೋತಾಯಿದ್ರು. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ನಾನು ಅಷ್ಟರಲ್ಲಿ ಸ್ಕೂಲ್ ಹತ್ರ ಹೋದೆ. ಸ್ಕೂಲ್ ಹತ್ರ ಹೋದ್ಮೇಲೆ ನಾನು ಇನ್ನೂ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ನಮ್ಮ ಅಕ್ಕ ಮನೆ ಹತ್ರನೇ ಇದ್ದರು. ಅವರು ಮತ್ತು ನಾನು ಗುರುಪ್ರವೇಶಕ್ಕೆ ಹೋಗಬೇಕಾಗಿತ್ತು. ಅದು ನಮ್ಮೂರಿಂದ 1 ಕಿಲೋಮೀಟ್ರೆ ಪಕ್ಕದೂರು, ಮದ್ಗೋನಹಳ್ಳಿ ಅಂತ. ಅಲ್ಲಿ ಗುರುಪ್ರವೇಶ ಇತ್ತು, ಹೋಗಬೇಕಿತ್ತು. ಅಷ್ಟು ಸೈನ್ ಹಾಕ್ಬಿಟ್ಟು ಬರ್ತೀನಿ, ನೀನು ರೆಡಿಯಾಗಿರು ಅಷ್ಟರಲ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ. ನಮ್ಮ ಹುಡುಗರನ್ನೆಲ್ಲ ಮೇಲೆ ಚೇರ್ ಹಾಕಿ ಕೂರಿಸಿದ್ರು. ಯಾಕಂದರೆ ಅವ್ರು 7th ಈ ಸಲ ಲಾಸ್ಟ್. ಅವರು 8th, 9th, 10th ಅಲ್ಲಿ ಇನ್ನೊಂದು ಹೈಸ್ಕೂಲ್ ಐತೆ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಆದ್ದರಿಂದ ಅವ್ರನ್ನೆಲ್ಲ ಸಪ್ರೇಟ್ ಕೂರಿಸಿದ್ರು 7th ಅವ್ರನ್ನ. ಸರಿ ಅಂದ್ಬಿಟ್ಟು ಹೋಗಿದ ತಕ್ಷಣ ಸರ್ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾಯಿದ್ರು. ನಮ್ಮ ಶಾಲೆಯ STMC ಸದಸ್ಯರಾದಂಥ ಜಯಲಕ್ಷ್ಮಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಮತ್ತೋರ್ವ STMC ಸದಸ್ಯರಾದಂಥ ನೇತಾರ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹೋಗಿದ ತಕ್ಷಣವೇ ಪೇರೆಂಟ್ಸ್ಗೆಲ್ಲ ಸ್ವಾಗತ ಮಾಡಿದ್ರು. ಮತ್ತು ಗೌರ್ಮೆಂಟ್ ಸ್ಕೂಲು ಅಂತೇನಿಲ್ಲ, ಎಜುಕೇಷನ್ ಎಲ್ಲ ಚೆನ್ನಾಗೈತೆ. ಟೀಚರ್ಸು ಅಷ್ಟೇ ಚೆನ್ನಾಗಿ ಪಾಠ ಮಾಡ್ತಾರೆ. ಯಾಕಂದರೆ 35 ಜನನೂ ಏನೋ ಸ್ಟೂಡೆಂಟ್ ಅವರೇ, 4 ಜನ ಟೀಚರ್ಸ್ ಅವರೇ. ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಅವ್ರು ಕೇಳಿದ್ರು ನಮ್ಮ ಮಕ್ಕಳು ಹೇಗೆ ಹೋಗ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ. ನೀವು ಕೇಳ್ಬೋದು, ಚರ್ಚೆ ಮಾಡ್ಬೋದು ನಮ್ಮ ಹತ್ರ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅವ್ರವ್ರ ಪೇರೆಂಟ್ಸ್ ಎಲ್ಲ ಚರ್ಚೆ ಮಾಡ್ತಾಯಿದ್ರು ಅವ್ರ ಜೊತೇಲಿ. ಅಲ್ಲಿರೋ ಸರ್ಗಳು ಮತ್ತು ಟೀಚರ್ಸ್ಗಳೆಲ್ಲ ನೀಟಾಗಿ ರೆಸ್ಪಾನ್ಸ್ ಮಾಡಿದ್ರು ಪೇರೆಂಟ್ಸ್ಗಳು ಕೇಳೋ ಕ್ವಶನ್ಗೆಲ್ಲ. ನನ್ನ ಮಗ ಮನೇಲಿ ಓದ್ತಾ ಇಲ್ಲ ಮತ್ತು ಬರೀತಾ ಇಲ್ಲ, ಕೇಳಿದ್ರೆ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂತೆಲ್ಲ ಕಂಪ್ಲೇಂಟ್ಸ್ ಹೇಳ್ತಾಯಿದ್ರು ಹುಡುಗರ ಬಗ್ಗೆ. ಈ ಥರ ಅಲ್ಲ ಆ ಥರ ಅಂತೆಲ್ಲ ಸರ್ರು ಹೇಳ್ತಾಯಿದ್ರು. ಆ ಥರ ಮಾಡ್ತಾರೆ ಸ್ಕೂಲಲ್ಲೂ, ಈ ಥರನೇ ಇರ್ತಾರೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಮತ್ತು ಹುಡುಗರ ಕೈಲೇ ಇವತ್ತು ಮಕ್ಕಳ ದಿನಾಚರಣೆ ಇತ್ತಲ್ಲ, ಅದರಿಂದ ಅವ್ರ ಕೈಲಿ ಭಾಷಣ ಮಾಡಿಸ್ತಾಯಿದ್ರು. ಯಾವ ಥರ ಮಾಡಿದ್ರು ಅಂತ ನೀವೇ ನೋಡಿ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮೆಲ್ಲರ ಪ್ರೀತಿಯ ಚಾಚಾ ನೆಹರು ಮೊದಲ ಭಾರತದ ಪ್ರಧಾನಮಂತ್ರಿ ಜವಾಹರ್ ನೆಹರು ನಮ್ಮ ಕನಸುಗಳನ್ನು ನನಸು ಮಾಡುವ ಮೂಲಕ ಸತ್ಯ, ಪ್ರಾಮಾಣಿಕತೆ, ದಯೆ ಗುಣಗಳನ್ನು ಬೆಳೆಸುವ ಮೂಲಕ ದೇಶದ ಪ್ರಗತಿಗೆ ನಾವು ಸಹಾಯ ಮಾಡಬೇಕು ಎಂದು ತಿಳಿಸುತ್ತೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತೆ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಚೆನ್ನಾಗಿ ಮಾತಾದಂತ ಯೋಗಿತವರಿಗೆ ವಂದನೆಗಳು. ಏನ ಮಾತಾಡ್ತೀನಪ್ಪ? ಮಕ್ಕಳು ನಾವೆಲ್ಲರೂ ಮಾಡ್ತಾ ಇರೋದು ಇಷ್ಟು ಸಾಕಷ್ಟು ಜನ ಪೇರೆಂಟ್ಸ್ ಸೇರಿದ್ದೀವಿ, ಟೀಚರ್ಸ್ ಎಲ್ಲ ಇದ್ದೀವಿ, ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀವಿ ನಮ್ಮ ಶಾಲೆಗಳಲ್ಲಿ. ಇದರೆಲ್ಲ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ. ಯಾವಾಗ ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತಪ್ಪ ಅಂತಂದ್ರೆ ಗುರುಗಳ ಮಾತುಗಳನ್ನು ಕೇಳದ, ತಂದೆ ತಾಯಿಗಳ ಮಾತುಗಳನ್ನು ಕೇಳದ. ಈಗಿನ ಮಕ್ಕಳಿಗೆ ಕಷ್ಟಗಳು ಗೊತ್ತಿಲ್ಲ. ಯಾಕಪ್ಪ ಕಷ್ಟಗಳು ಗೊತ್ತಿಲ್ಲ ಅಂತಂದ್ರೆ, ಪೆನ್ ಬೇಕು ಅಂದ್ರೆ ಆ ಕ್ಷಣದಲ್ಲಿ ಬರುತ್ತೆ ಪೆನ್ನು, ಬುಕ್ ಬೇಕಂದ್ರೆ ಆ ಕ್ಷಣದಲ್ಲಿ ಬರುತ್ತೆ ಬುಕ್. ಹಸಿವಿನ ದಾಹ ಗೊತ್ತಿಲ್ಲ. ಮಕ್ಕಳೇ, ನಾವಿಲ್ಲೆಲ್ಲ ಕೂತಿದ್ದೀವಲ್ಲ,
ನಮ್ಮನ್ನು ಸೇರಿಸ್ಕೊಂಡು ಹಿಂದಿನ ಕಾಲದಲ್ಲಿ ಒಂದು ಪೆನ್ನು ಬೇಕು ಅಂತ ನಮ್ಮ ತಂದೆ ತಾಯಿಗೂ ಹೇಳಿದ್ರೆ ಕನಿಷ್ಠ ಅದು 5-10 ದಿನ ಆಗಿರೋದು ಕೊಡಿಸೋದಕ್ಕೆ. ಅಥವಾ ಒಂದು ಹೊಸ ಬಟ್ಟೆ ಹೊಲಿಸ್ಕೋಬೇಕು ಅಂದ್ರೆ ಹಬ್ಬ ದಿನಗಳೇ ಬೇಕಾಗಿತ್ತು. ಹಬ್ಬ ಬರೋವರೆಗೂ ಬಟ್ಟೆಗಳನ್ನ ಹೊಲಿಸ್ತಿರ್ಲಿಲ್ಲ. ಹಬ್ಬಗಳ ಆಗೋವರೆಗೂ ಬಟ್ಟೆಗಳು ಬರ್ತಿರ್ಲಿಲ್ಲ. ಹಾಗಾಗಿ ಆ ಕಷ್ಟಗಳಲ್ಲಿ ಗೊತ್ತಿತ್ತು, ಹಸಿವು ಗೊತ್ತಿತ್ತು. ಜೊತೆಗೆ ವಿಶೇಷ ಭೋಜನಗಳನ್ನ ತಿನ್ಬೇಕು ಅಂದ್ರೆ ಹಬ್ಬಗಳೇ ಬರಬೇಕಾಗಿತ್ತು. ಹಾಗಾಗಿ ಇದರ ಬೆಲೆ ನಮಗೆ ಗೊತ್ತಾಯಿತು. ನಮ್ಮ ತಂದೆ ತಾಯಿ ಹತ್ರ ದುಡ್ಡಿಲ್ಲ, ಮುಂದೆ ನಮ್ಮ ಭವಿಷ್ಯವನ್ನು ನಾವೇ ನಿರ್ಮಾಣ ಮಾಡ್ಕೋಬೇಕು ಅಂದ್ಬಿಟ್ಟು ಏನ್ ಮಾಡ್ತಿದ್ವಿ, ನಮ್ಮ ಸರ್ಕಾರ ಕೊಡುವಂತ ಪಠ್ಯ ಪುಸ್ತಕಗಳನ್ನ ಒಂದು ಲೈನು ಕೂಡ ಬಿಡದಂಗೆ ಹೋಗ್ತಿದ್ವಿ. 5 ನಿಮಿಷ ಟೈಮ್ ಕೂಡ ನಾವು ವೇಸ್ಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಯಾರು ಪಠ್ಯ ಪುಸ್ತಕವನ್ನ ಶ್ರದ್ಧೆಯಿಂದ ಓದ್ತಾರೋ ನಿಜಕ್ಕೂ ದೊಡ್ಡ ವ್ಯಕ್ತಿ ಆಗಲಿ ಅನುಮಾನನೇ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಯಾಕೆ ಈ ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ, ನಿಮ್ಮ ಪೇರೆಂಟ್ಸ್ ಮುಂದೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಓದ್ಬೇಕು. ಕುಳಿತು ಯಾರು ಓದ್ತಾರೋ ಮೊಬೈಲ್ ಬಿಡಬೇಕು, ಟಿವಿ ಬಿಡಬೇಕು. ಯಾರು ಪಠ್ಯ ಪುಸ್ತಕನ ಹೆಚ್ಚು 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 ಅಭ್ಯಾಸ ಮಾಡ್ತಾರೋ ಮುಂದೊಂದು ದಿನ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀವಿ. ನಾವು ಮಾಡಿದ ಪಾಠವನ್ನ ಕೇಳಿಸ್ಕೋಬೇಕು, ಮನೆಗೆ ಹೋಗ್ಬೇಕು, ಟೆಕ್ಸ್ಟ್ ಬುಕ್ ತೆಗಿಬೇಕು. ನಾವೆಲ್ಲ ಟೆಕ್ಸ್ಟ್ ಬುಕ್ ಓದ್ಸಲ್ಲ, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅವನ್ನ ಕನ್ನಡ ಓದಿಸ್ತೀವಿ, ಇಂಗ್ಲಿಷ್ ಓದಿಸ್ತೀವಿ. ನೀವೇ ಎಫರ್ಟ್ ಹಾಕ್ಬೇಕು. ಗೊತ್ತಾಗ್ಲಿಲ್ವಾ, ಅಪ್ಪರನ್ನ ಕೇಳಬೇಕು, ಅಮ್ಮರನ್ನ ಕೇಳಬೇಕು, ಅಣ್ಣಂದಿರನ್ನ ಕೇಳಬೇಕು, ಅಕ್ಕಂದಿರನ್ನ ಕೇಳಬೇಕು, ಅಥವಾ ಬಂದು ನಮ್ಮನ್ನು ಕೇಳಬೇಕು. ಯಾರು ಈ ಒಂದು ಶ್ರಮವನ್ನು ಹಾಕಿ ಪಠ್ಯ ಪುಸ್ತಕವನ್ನು ಓದ್ತಿರೋ ಖಂಡಿತ ನಿಮ್ಮ ಮುಂದಿನ ಜೀವನ ಬಹಳ ಸುಗಮವಾಗಿರುತ್ತೆ. ಸರ್ ಭಾಷಣನೂ ಮುಗೀತು. ಸರ್ ಭಾಷಣ ಎಲ್ಲ ಮಾಡಾದ್ಮೇಲೆ ಒಬ್ಬರು ಪೇರೆಂಟ್ಸ್ ಬಂದ್ಬಿಟ್ಟು ಪೆನ್ಸಿಲು ಮತ್ತು ಪೆನ್ನು ಹುಡುಗರಿಗೆ ಗಿಫ್ಟ್ ತಂದಿದ್ರಂತೆ. ಸರಿ ಅಂದ್ಬಿಟ್ಟು ತಂದವರೇ, ನೀವೇ ಕೊಡಿ ಬನ್ನಿ ಅಂದ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಮಕ್ಳಿಗೆಲ್ಲ ಅವ್ರ ಕೈಯಿಂದನೇ ಕೊಡಿಸಿದ್ರು. ಪೆನ್ಸಿಲು ಪೆನ್ನು ಕೊಟ್ಟಿದ್ದೆಲ್ಲ ಮುಗೀತು. ಅಷ್ಟರಲ್ಲಿ ಮಕ್ಳುಗಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಂತೆ. ಅವರು ಡ್ಯಾನ್ಸ್ ಆಡ್ತೀವಿ ಅಂದರು. ನನಗೆ ಆಲೇ ಟೈಮ್ ಆಗಿತ್ತು, ನಾನು ಹೋಗ್ತೀನಿ ಅಂತ ಹೊರಡ್ತಾ ಇದ್ದೆ. ನಮ್ಮ ಹೋರ್ಗಿತ್ತಿ ಮಗಳು ಬಂದುಬಿಟ್ಟು ಹೋಗಬೇಡ ಇರು, ನಮ್ಮ ಡ್ಯಾನ್ಸ್ ನೋಡ್ಕೊಂಡು ಹೋಗು ಅಂದ್ಲು. ಸರಿ ಅಂದ್ಬಿಟ್ಟು ನಾನು ಡ್ಯಾನ್ಸ್ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಇದ್ದೆ.
ಎಲ್ಲಿದು ಎಲ್ಲಿದೆ ಯಾರಿದು ಹೇಗೆ ಹುಡುಗರು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು. ನನ್ನ ಮಗಳದ್ದು ಡ್ಯಾನ್ಸ್ನ ನೋಡಿಕೊಂಡು ನಾನು ಅಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೆ. ಸರ್ರು ಇರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ, ಅಡುಗೆ ಊಟ ಮಾಡಿಸಿದ್ದೀವಿ ಅಂದರು. ಇಲ್ಲ ಸರ್ ನಾವು ಗುರುಪ್ರವೇಶ ಐತೆ ಹೋಗಬೇಕು ಅಂದ್ಬಿಟ್ಟು ನಾನು ಮನೆ ಕಡೆ ಬಂದೆ. ಮತ್ತು ಪೇರೆಂಟ್ಸ್ಗೂ ಅಡುಗೆ ಊಟ ಎಲ್ಲ ಮಾಡಿಸಿದ್ರು. ಮಡಿಕೆ ಹೊಡಿ ಆಟ ಮತ್ತು ಮ್ಯೂಸಿಕಲ್ ಚೇರ್ಸು ಎಲ್ಲ ಇಟ್ಟಿದ್ರು, ಗೇಮ್ಸ್ಗಳನ್ನೆಲ್ಲ ಪೇರೆಂಟ್ಸ್ಗೂ. ಇರೋರು ಇದ್ದರು, ಹೋಗೋರು ಆಲ್ರೆಡಿ ಹೋಗ್ತಾಯಿದ್ರು. ನಾನು ಹೊರಟೆ. ನಮ್ಮ ಅಕ್ಕ ಕಾಯ್ಕೊಂಡು ಮನೆ ಹತ್ರನೇ ಇದ್ದರು. ಮನೆಗೆ ಬಂದು ಡ್ರೆಸ್ಸಲ್ಲೇ ಹೋದೆ, ಸೀರೆ ಏನು ಹಾಕ್ಕೊಳ್ಳಿಲ್ಲ. ಅಲ್ಲೇ ನಮ್ಮ ಅಕ್ಕ ಟೈಮ್ ಆಗಿಬಿಟ್ಟೈತೆ ಅಂತ ಅಂತಿದ್ರು. ಸರಿ ಅಂದ್ಬಿಟ್ಟು ಸೀರೆ ಉಟ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ಡ್ರೆಸ್ಸಲ್ಲೇ ಹೋದೆ. ನಮ್ಮ ಅಕ್ಕ ಮುಯ್ ಕವರ್ ತೊಗೊಂಡು ಬರ್ಸಿದ್ರು. ಮುಯ್ ಕವರ್ಗೆ ಅಮೌಂಟ್ ಹಾಕ್ಕೊಂಡು ಹೋದೆ. ನನ್ನ ಮಾತ್ಗನ್ನಡಿಲಿ ಯಾವುದು ಮನೆ ನಾನು ನೋಡೇ ಇರಲಿಲ್ವಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಹೋದ್ಮೇಲೆ ಗೊತ್ತಾಯಿತು ಈ ಮನೇಲಿ ಆಲ್ರೆಡಿ ಇದ್ರಲ್ವಾ ಅಂತ ಅಂದ್ಕೊಂಡೆ. ಅವ್ರ ಪ್ರಾಬ್ಲಮ್ಮಿಂದ ಗುರುಪ್ರವೇಶ ಮಾಡಿರಲಿಲ್ವಂತೆ. ಆಲೆ 10 ವರ್ಷದಲ್ಲೇ ಈ ಮನೆ ಕಟ್ಟಿದ್ದು. ಈಗ ಮನೆಗೆ ಗುರುಪ್ರವೇಶ ಮಾಡಿದರು. ಅಂದರೆ ಸೈಡಸಿಂದ ಮೇಲಕ್ಕೆ ಹೋಗೋಕ್ಕೆ ಜಾಗ ಐತೆ, ಅಲ್ಲಿ ವಾಸ ಆಗಿದ್ರಂತೆ. ಕೆಳಗಡೆ ಈಗ ಮತ್ತೆ ರೀಪೇಂಟ್ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಹೊಸ ಮನೆ ಥರನೇ ಮಾಡಿಬಿಟ್ಟು ಗುರುಪ್ರವೇಶ ಮಾಡಿದರು. ನಾವು ಮತ್ತೆ ಫೋಟೋ ಎಲ್ಲ ಹೊಡ್ಸ್ಕೊಂಡ್ವಿ. ಫೋಟೋ ಎಲ್ಲ ಹೊಡ್ಸ್ಕೊಂಡಾದ್ಮೇಲೆ ಆಂಟಿ ಅರ್ಶಿನ ಕುಂಕುಮ ತೊಗೊಂಡೋಗಿ ಊಟಕ್ಕೆ ಹೋದ್ಮೇಲೆ ಬರೋಲ್ಲ ಅಂದರು. ಸಾನಿ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಅರ್ಶಿನ ಕುಂಕುಮ ತೊಗೊಂಡು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗೋಷ್ಟರಲ್ಲಿ ಜನ ಜಾಸ್ತಿ ಇದ್ದರು. ಅವ್ರು ಆಗೋವರೆಗೂ ಕೂತ್ಕೊಂಡು ಮತ್ತೊಂದು ಅಂತಿ ಕೂತ್ಕೊಂಡು ನಾನು ಮತ್ತು ನಮ್ಮ ಅಕ್ಕ ಊಟ ಮಾಡಿದ್ವಿ. ಮನೆಗೆ ಬಂದು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.